ನಮಸ್ತೆ. ವೆಲ್ಕಮ್ ಟು ದ ರಾಮನ್ ಟ್ಯುಟೋರಿಯಲ್ ಫಾರ್ ಜಿಕೆ. ಸೊ ಎಲ್ಲ ಸ್ನೇಹಿತರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರ್ತಾ ಇವತ್ತಿನ ವಿಷಯ ಬಂದು ನಾವು ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ VA ಎಕ್ಸಾಮ್ಸ್ ಬಗ್ಗೆ ಸ್ವಲ್ಪ ಮಾಹಿತಿನಾದರೂ ಕೊಡಿ ಅಂತ ಹೇಳ್ಬಿಟ್ಟು ಆ ಒಂದು ಉದ್ದೇಶದಿಂದ ಸಿಲೆಬಸ್ ಅನ್ನ ಅಧಿಕೃತವಾಗಿ ಇನ್ನೂ ಕೂಡ ಅವ್ರು ಏನ್ ಮಾಡಿಲ್ಲ ಅಂತಂದ್ರೆ ತಿಳಿಸಿಲ್ಲ. ನಿಮಗದೆಲ್ಲ ಗೊತ್ತೇ ಇದೆ. ಆದ್ರೆ ಏನೇನೆಲ್ಲ ಸಿಲೆಬಸ್ ಬರಬಹುದು, ನಾವ್ ಏನೇನು ಓದಬೇಕು ಅನ್ನೋದನ್ನ ನಾನೀಗ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ತರಗತಿಗಳನ್ನ ಕೂಡ ನಾವು ತೆಗೆದುಕೊಳ್ತಾ ಹೋಗ್ತೀವಿ. ಸೊ ಇದು ಒಂದು ಕಂದಾಯ ಇಲಾಖೆಯಿಂದ ತೆಗೆದುಕೊಳ್ತಕ್ಕಂತಹ ಎಕ್ಸಾಮ್ಸು. ಅದರಲ್ಲೂ ಕೂಡ ಈ ವಿಲೇಜ್ ಅಕೌಂಟೆಂಟ್ ಅಂದ್ರೆ ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆ. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಇದನ್ನ ಯಾರು ತೆಗೆದುಕೊಳ್ತಾರೆ ಅಂದ್ರೆ ನಮ್ಮ ಕರ್ನಾಟಕದ ಪರೀಕ್ಷಾ ಪ್ರಾಧಿಕಾರ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಏನ್ ಹೇಳ್ತಾ ಇದೀವಿ, ಈ ಒಂದು ಇಲಾಖೆಯವರು ಅಥವಾ ಈ ಒಂದು ಪರೀಕ್ಷಾ ಪ್ರಾಧಿಕಾರದ ವತಿಯಿಂದ ಈ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ನಡೆಸಬೇಕು ಅಂತೇಳಿ 2022ರಲ್ಲಿ ಆಲ್ರೆಡಿ ಇದ್ರ ಅನುಮೋದನೆನೂ ಕೂಡ ಆಗಿದೆ. ಸದ್ಯದ್ರಲ್ಲೇ ಪ್ರೊಬಾಬಲಿ ನಾನು ಅನ್ಕೊಳ್ತೀನಿ ಈ ತಿಂಗಳ ಕೊನೆ ವಾರದಲ್ಲಿ ನಿಮ್ಗೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆ ಇರುತ್ತೆ. ವಿಲೇಜ್ ಅಕೌಂಟೆಂಟ್ ಆಗ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ತಿಳಿಸ್ತಾ ಇದ್ದೀನಿ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಸಂಪೂರ್ಣವಾಗಿ ಬಹು ಆಯ್ಕೆ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳನ್ನ ನಿಮಗೆ ಕೇಳ್ತಾರೆ. ಹಾಗಾದ್ರೆ ಏನಿರುತ್ತೆ ಮೇಡಮ್, ನಾವ್ ಏನ್ ಓದ್ಕೊಳ್ಬೇಕು? ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ, ಇಲ್ಲಿ ಪರೀಕ್ಷಾ ಅವಧಿ 2 ಗಂಟೆ, ಪ್ರಶ್ನೆ ಪತ್ರಿಕೆ 1ಕ್ಕೆ, ಪ್ರಶ್ನೆ ಪತ್ರಿಕೆ 2ಕ್ಕೆ 2 ಗಂಟೆ ಅಲ್ವಾ? ಹಾಗಾದ್ರೆ ಈ ಪೇಪರ್ 1 ನಲ್ಲಿ ಏನೆಲ್ಲ ಇರುತ್ತೆ ಅನ್ನೋದ್ರ ಬಗ್ಗೆ ಸುಮಾರು ಜನ ಮಾಹಿತಿಗಳನ್ನ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ. ಎಸ್, ಅಫ್ಕೋರ್ಸ್ ಇವತ್ತು ನಾನು ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನವನ್ನ ಮಾಡ್ತೇನೆ. ಜೊತೆಗೆ ವಿಲೇಜ್ ಅಕೌಂಟೆಂಟ್ಗೆ ಸಂಬಂಧಪಟ್ಟಂತೆ ನೀವು ತರಗತಿಗಳನ್ನ ಕೇಳಬೇಕು ಅಂತ ಬಯಸಿದ್ರೆ ನೀವೇನ್ ಮಾಡಬಹುದು, ನಮ್ಮ ಚಾನೆಲ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಆದಷ್ಟು ಬೇಗ ರಾಮನ್ ಟ್ಯುಟೋರಿಯಲ್ ಫಾರ್ GK ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನಾನ್ ವಿಡಿಯೋ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಹಾಗಾಗಿ ಆ ಒಂದು ವಿಡಿಯೋಗಳನ್ನ ನೀವು ನೋಡ್ಕೊಳ್ಬಹುದು. ಇಲ್ಲದೇ ಇದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಗಳೆಲ್ಲವನ್ನ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀವಿ. ಸೊ ಯಾರು ಓದ್ಕೊಳ್ಬೇಕು ಅಂತ ಬಯಸ್ತಿರೋ, ಓದೋದೇ ನಿಮ್ಮ ಉದ್ದೇಶ ಆಗಿರ್ಬೇಕು ಹೊರತಾಗಿ ತಲೆಹರಟೆಗಳು ನಿಮ್ಮ ಉದ್ದೇಶ ಆಗಿರಬಾರದು. ಸೊ ಅಂತ ವಿದ್ಯಾರ್ಥಿಗಳಿಗೆ ಮಾತ್ರ ನಾವು ಟೆಲಿಗ್ರಾಮ್ ನಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಸೊ ಅವರು ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗ್ಬೋದು. ಎಸ್, ಇಷ್ಟನ್ನ ಹೇಳ್ತಾ ಇವಾಗ ನಾನು ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾಮಾನ್ಯ ಜ್ಞಾನ. ಸೊ ಇದಕ್ಕೆ ಎಷ್ಟು ಅಂಕಗಳಿರುತ್ತೆ ಅಂತಂದ್ರೆ 25 ಅಂಕಗಳಿಗೆ 25 ಅಂಕಗಳು. ಪ್ರಶ್ನೆಗೆ ಅಂಕಗಳು 25 ಇದೆ. ಹಾಗಾದ್ರೆ ಈ ಜನರಲ್ ನಾಲೆಡ್ಜ್ ನಲ್ಲಿ ಏನೆಲ್ಲ ಕೇಳ್ತಾರೆ ಅನ್ನೋದನ್ನ ಫಸ್ಟ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ವೆರಿ ಸಿಂಪಲ್. ಇಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನೀವೆಲ್ಲರೂ ತಿಳ್ಕೊಳ್ಬೇಕು. ಬರ್ಕೊಳ್ಳೋದಾದ್ರೆ ಬರ್ಕೊಳ್ಳಿ, ಅಥವಾ ನೀವು ಕೇಳೋದಾದ್ರೆ ಕೇಳಬಹುದು. ಜನರಲ್ ಸೈನ್ಸ್ ಅಂತ ಹೇಳ್ತೀವಿ. ಜನರಲ್ ಸೈನ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತಂದ್ರೆ ವಿಟಮಿನ್ಸ್ ಗಳ ಬಗ್ಗೆ ಆಗಿರಬಹುದು, ಮಿನರಲ್ಸ್ ಗಳ ಬಗ್ಗೆ ಆಗಿರಬಹುದು, ಆಹಾರದ ಘಟಕಗಳ ಬಗ್ಗೆ ಆಗಿರಬಹುದು, ಇನ್ವೆನ್ಷನ್ಸ್ ಗಳ ಬಗ್ಗೆ ಆಗಿರಬಹುದು, ಇನ್ವೆಂಟರ್ಸ್ ಗಳ ಬಗ್ಗೆ ಆಗಿರಬಹುದು, ರಾಸಾಯನಿಕಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಷಯಗಳಾಗಿರಬಹುದು. ಸೊ ಹೀಗೆ ಸಾಮಾನ್ಯ ವಿಜ್ಞಾನದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ತುಂಬಾ ಡೆಪ್ತ್ ಅಲ್ಲಿ ಕೇಳ್ತಾರೆ ಅಂತ ನೀವು ಯಾರು ಭಯ ಪಡಬೇಡಿ. ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆ ಅಂದ್ರೆ ಇದು PU ಒಂದು ಕೋರ್ಸ್ನ ಮೇಲೆ ಕೇಳುವಂತಹ ಪರೀಕ್ಷೆ. ಹಾಗಾಗಿ ಅದಾದ ಮೇಲೆ ಸಾಮಾನ್ಯ ಜ್ಞಾನದಲ್ಲಿ ಸಾಮಾನ್ಯ ಸಮಾಜ ವಿಜ್ಞಾನ ಬರುತ್ತೆ. ಸಮಾಜ ವಿಜ್ಞಾನ ಅಂತಂದಾಗ ನೀವು PUC ನಲ್ಲಿ ಏನು ಓದಿರ್ತೀರಾ, ರಾಜರುಗಳ ಬಗ್ಗೆ ಆಗಿರಬಹುದು, ಅವ್ರು ತಂದಂತಹ ನಾಣ್ಯಗಳ ಪದ್ಧತಿ, ಅವರ ರಾಜಧಾನಿಗಳಾಗಿರಬಹುದು, ಆಮೇಲೆ ನಮ್ಮ ದೇಶ ಸ್ವತಂತ್ರಗೊಂಡಂತಹ ಬಗೆ ಆಗಿರ್ಬೋದು, ರಾಷ್ಟ್ರೀಯ ಚಳುವಳಿಗಳಾಗಿರಬಹುದು, ಆಮೇಲೆ ನಮ್ಮಲ್ಲಾದಂತಹ ಅಧಿವೇಶನಗಳು, ಹೋರಾಟಗಳು, ಇಸುವಿಗಳನ್ನ ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ಹಾಗೇನೆ ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಎಸ್, ಅಫ್ಕೋರ್ಸ್ ನಿಮಗೆ ಇದ್ರ ಬಗ್ಗೆ ಎಲ್ಲ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಸೊ ನೋಡಿ,
ಇದು ಸಾಮಾನ್ಯ ಜ್ಞಾನ. ಸಾಮಾನ್ಯ ಜ್ಞಾನ ಇಷ್ಟೇನಾ? ಬರೀ ವಿಜ್ಞಾನ ಮತ್ತೆ ಸಮಾಜ ವಿಜ್ಞಾನ ಅಂತ ಅನ್ನೋದು ಅಷ್ಟೇನಾ? ಅಷ್ಟೇ ಅಲ್ಲ, ಬದಲಿಗೆ ನಿಮಗೆ ಇನ್ನೂ ಕೂಡ ಒಂದು ಮಾಹಿತಿ ಬರುತ್ತೆ. ಸೊ ಇದು ನಮ್ಮ ಕೈಗೆ ನಿಲುಕದಂತಹ ವಿಷಯ. ಯಾಕೆ ಅಂತಂದ್ರೆ ಸಾಕಷ್ಟು ವಿಷಯಗಳನ್ನ, ಪ್ರಪಂಚದಲ್ಲಿ ಆಗ್ತಕ್ಕಂತಹ ಪ್ರಚಲಿತ ಘಟನೆಗಳನ್ನ ನೀವು ಓದ್ಕೋಬೇಕು. ಕರೆಂಟ್ ಇವೆಂಟ್ಸ್ ಅಂತ ಏನ್ ಕರಿತಾ ಇದ್ದೀವಿ, ಸೊ ಕರೆಂಟ್ ಇವೆಂಟ್ಸ್ ಕೂಡ ನಿಮಗೆ ಮ್ಯಾಕ್ಸಿಮಮ್ ಒಂದು 5 ರಿಂದ 6 ಅಂಕಗಳಿಗೆ ಕೇಳುವಂತ ಸಾಧ್ಯತೆ ಇರುತ್ತೆ. ದಯವಿಟ್ಟು ಕರೆಂಟ್ ಇವೆಂಟ್ಸ್ ಬಗ್ಗೆ ಯಾರು ಓದ್ಕೊಂಡಿಲ್ವೋ ಓದ್ಕೊಳ್ಳಿ. ಸೊ ಇವಾಗ ಈ ವರ್ಷದಾಗಿರಬಹುದು, ಕಳೆದ ವರ್ಷದ ಏನೇನೆಲ್ಲ ಆಗಿದೆ, ದೇಶದಲ್ಲಿ ಏನಾಗಿದೆ, ಪ್ರಪಂಚದಲ್ಲಿ ಏನಾಗಿದೆ, ಸೊ ಏನೆಲ್ಲ ಬಜೆಟ್ ನಲ್ಲಿ ಏನ್ ಮಾಡಿದ್ದಾರೆ, ಈ ತರ ಇತ್ತೀಚಿನ ಘಟನೆಗಳನ್ನ ಓದ್ಕೊಳ್ಳುವಂತ ಪ್ರಯತ್ನ ನೀವು ಇಲ್ಲಿ ಮಾಡ್ಬೇಕಾಗತ್ತೆ. ಸಾಮಾನ್ಯ ಜ್ಞಾನ ಅಂದ ತಕ್ಷಣ ಇನ್ನೊಂದು ಹೆಸರು ನೆನಪಾಗತ್ತೆ ನಮ್ಗೆ, ಲೇಖಕರ ಬಗ್ಗೆ. ನೋಡಿ, ತುಂಬಾ ಇಂಪಾರ್ಟೆಂಟ್. ಯಾರ್ಯಾರು ಯಾವ್ಯಾವ ಪುಸ್ತಕವನ್ನ ಬರೆದಿದ್ದಾರೆ, ಕನ್ನಡ ವಿಷಯ ಆಗಿರಬಹುದು ಅಥವಾ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳ ಪ್ರಕಟಣೆ ಆಗಿದೆ. ಸೊ ಪುಸ್ತಕಗಳ ಹೆಸರುಗಳು ಜೊತೆಗೆ ಅದನ್ನ ಬರೆದಂತಹ ಲೇಖಕರುಗಳನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು. ಆಮೇಲೆ ನೃತ್ಯ ಶೈಲಿಗಳು, ಭಾರತದಲ್ಲಿ ಕಂಡುಬರ್ತಕ್ಕಂತಹ ನೃತ್ಯ ಶೈಲಿಗಳಾಗಿರಬಹುದು, ಡ್ಯಾನ್ಸ್ ಫಾರ್ಮ್ಸ್ ಆಫ್ ಇಂಡಿಯಾ ಅಂತೇಳಿ ಕರಿತೀವಿ. ಸೊ ಕಥಕ್ಕಳಿ ಆಗಿರ್ಬೋದು, ಯಕ್ಷಗಾನ ಆಗಿರಬಹುದು, ಆಮೇಲೆ ಒರಿಸ್ಸಾದಲ್ಲಿ ಯಾವ ಒಂದು ಡ್ಯಾನ್ಸ್ ಫಾರ್ಮ್ ಇದೆ, ರಾಜಸ್ಥಾನದಲ್ಲಿ ಯಾವ ಡ್ಯಾನ್ಸ್ ಫಾರ್ಮ್ ಇದೆ, ಈ ರೀತಿ ನಮ್ಮ ದೇಶದ ನೃತ್ಯ ಶೈಲಿಗಳನ್ನ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಸೊ ಇದಿಷ್ಟು ನಾನು ಏನ್ ಹೇಳ್ದೆ ಅಂತಂದ್ರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ. ಇದನ್ನ ಹೊರತಾಗಿಯೂ ಕೂಡ ಪ್ರಶ್ನೆ ಬರಬಹುದು, ಹೇಳಕ್ಕಾಗಲ್ಲ. ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಬರಬಹುದು. ಸೊ ಹಾಗಾಗಿ ನೀವು PU ನಲ್ಲಿ ಏನೆಲ್ಲ ಸೋಷಿಯಲ್ ಸೈನ್ಸ್ ಓದಿರ್ತೀರಾ, ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಮತ್ತೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಭೌಗೋಳಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು, ಇದೆಲ್ಲವನ್ನ ನಾವು ಸಾಮಾನ್ಯ ಜ್ಞಾನದಲ್ಲಿ ನೋಡ್ತೇವೆ. ತುಂಬಾ ಇಂಪಾರ್ಟೆಂಟು. ಸೊ ನೀವದನ್ನ ಚೆನ್ನಾಗಿ ಸ್ಟಡಿ ಮಾಡ್ಲೇಬೇಕು. ಗೊತ್ತಾಯ್ತಾ? ನೆಕ್ಸ್ಟ್ ಬರೋದು ಕಂಪ್ಯೂಟರ್ ನಾಲೆಡ್ಜ್. ಇದನ್ನ 10 ಅಥವಾ 15 ಮಾರ್ಕ್ಸ್ ಕೇಳ್ತಾ ಇಲ್ಲ. ಟೀಚರ್ಸ್ ಎಕ್ಸಾಂಪಲ್ ಹೇಗ್ ಮಾಡ್ತಾರೆ ಅಂತಂದ್ರೆ 10 ಅಥವಾ 15 ಅಂಕ ಕೇಳ್ತಾರೆ. ಆದ್ರೆ ನಿಮಗಿಲ್ಲಿ ಕೇಳಿರೋಂಥದ್ದು 25 ಅಂಕಗಳಿಗೆ ಕಂಪ್ಯೂಟರ್ ಇದೆ. ಹಾಗಾದ್ರೆ ಕಂಪ್ಯೂಟರ್ ಅಲ್ಲಿ ಏನೆಲ್ಲ ತಿಳ್ಕೊಳ್ಬೇಕು? ಫಸ್ಟ್ ಬರೋಂಥದ್ದೇ ವಾಟ್ ಈಸ್ ಕಂಪ್ಯೂಟರ್. ಕಂಪ್ಯೂಟರ್ ಅಂದ್ರೆ ಏನು, ವಾಟ್ ಈಸ್ ಕಂಪ್ಯೂಟರ್, ಕಂಪ್ಯೂಟರ್ ಫಂಕ್ಷನ್ಸ್ ಗಳಾಗಿರಬಹುದು, ಕಂಪ್ಯೂಟರ್ನ ಫೀಚರ್ಸ್ ಗಳಾಗಿರಬಹುದು, ಅಂದ್ರೆ ಈ ಕಂಪ್ಯೂಟರ್ನ ಲಕ್ಷಣಗಳು, ಕಂಪ್ಯೂಟರ್ನ ಪಾರ್ಟ್ಸ್ಗಳು, CPU ಅಂದ್ರೆ ಏನು, ಮಾನಿಟರ್ ಅಂದ್ರೆ ಏನು, ಕೀಬೋರ್ಡ್ ಅಂತಂದ್ರೆ ಏನು, ಕಂಪ್ಯೂಟರ್ನ ನಾವು ಹೇಗೆ ಬಳಕೆ ಮಾಡ್ತೀವಿ, ಓಪನ್ ಮಾಡೋದು ಹೇಗೆ, ಶಟ್ ಡೌನ್ ಮಾಡೋದು ಹೇಗೆ, ಕಾಪಿ ಪೇಸ್ಟ್ ಮಾಡೋದು ಹೇಗೆ, ಶಿಫ್ಟ್ ಕೀ ಎಲ್ಲಿರುತ್ತೆ, ಪಾಸ್ ಕೀ ಎಲ್ಲಿರುತ್ತೆ, ಎಂಟರ್ ಎಲ್ಲಿ ಮಾಡಬೇಕು, ಬ್ಯಾಕ್ ಸ್ಪೇಸ್ ಎಲ್ಲಿ ಮಾಡಬೇಕು, ಇದನ್ನ ನೀವೇನಾದ್ರೂ ಕಂಪ್ಯೂಟರ್ ಜ್ಞಾನ ಇತ್ತು ಅಂದ್ರೆ ತುಂಬಾ ಈಸಿ ಆಗುತ್ತೆ. ಮೇಡಮ್ ನಮಗೆ ಕಂಪ್ಯೂಟರ್ ಜ್ಞಾನನೇ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಥೇರಿ ಓದ್ಬೇಕು ನೀವು. ಥೇರಿಯಲ್ಲಿ ಇದು ನಾನು ಹೇಳಿದ ಇಲ್ಲಿವರೆಗೂ ಬೇಸಿಕ್ ಕಂಪ್ಯೂಟರ್ ಆಯ್ತು. ಇನ್ನ ಬಂದಂಗೆ ಮುಂದೆ ಹೋದಂಗೆ MS ಆಫೀಸ್ ಆಗಿರ್ಬೋದು, MS ಎಕ್ಸೆಲ್ ಆಗಿರಬಹುದು, ಡಾಕ್ಸ್ ಆಪ್ ಆಗಿರಬಹುದು, ಆಮೇಲೆ ಸ್ಲೈಡ್ಸ್ ಮಾಡೋದಾಗಿರಬಹುದು, ಆಮೇಲೆ ಸಾಫ್ಟ್ವೇರ್ ನುಡಿಗಳಾಗಿರಬಹುದು, ಸಾಕಷ್ಟು ಹಾರ್ಡ್ವೇರ್ ಮತ್ತೆ ಸಾಫ್ಟ್ವೇರ್ ಪಾರ್ಟ್ಸ್ ಗಳನ್ನ ತಿಳ್ಕೊಳ್ಳುವಂಥದ್ದು, ಇದೆಲ್ಲವನ್ನ ನಾವು ಕಂಪ್ಯೂಟರ್ ಜ್ಞಾನ ಅಂತ ಕರಿತಾ ಇದ್ದೀವಿ. ಸ್ವಲ್ಪ ನಿಮಗೆ ಕಷ್ಟನೇ ಅಂತ ಅನಿಸ್ಬಹುದು, ಬಟ್ ಸೆಕೆಂಡ್ PUC ಮುಗಿಸ್ಕೊಂಡು ಡಿಗ್ರಿ ಮುಗಿಸ್ಕೊಂಡು ಸ್ವಲ್ಪನಾದ್ರೂ ನಿಮ್ಗೆ ಇದ್ರಲ್ಲಿ ಕಂಪ್ಯೂಟರ್ ಜ್ಞಾನ ಇದೆ ಅಂತಂದ್ರೆ ಈಸಿ ಆಗತ್ತೆ. ಇಲ್ಲದೆ ಇದ್ರೂ ಪರವಾಗಿಲ್ಲ, ಕುತ್ಕೊಂಡಿದ್ದು ಸ್ಟಡಿ ಮಾಡಿ. ಜನರೇಷನ್ ಆಫ್ ಕಂಪ್ಯೂಟರ್ಸ್ ತುಂಬಾ ಇಂಪಾರ್ಟೆಂಟ್. ಕಂಪ್ಯೂಟರ್ನ ಇತಿಹಾಸದಿಂದ ಹಿಡ್ಕೊಂಡು ಕಂಪ್ಲೀಟ್ ಅಪ್ಲೈಡ್ ಕಂಪ್ಯೂಟರ್ ವರ್ಗೂ ಕೂಡ ನೀವೇನ್ ಮಾಡ್ಬೇಕು, ಸ್ಟಡೀಸ್ ಅನ್ನ ಮಾಡ್ಬೇಕು. ಇದಿಷ್ಟು ನಾನು ಹೇಳಿರೋದು ಕೆಲವೊಂದು ಟಾಪಿಕ್ಸ್ ಮಾತ್ರ ಹೇಳಿದ್ದೀನಿ. ಇನ್ನೂ ಕೂಡ ಬರುತ್ತೆ. ಸಾಧ್ಯವಾದ್ರೆ ನಾವ್ ಇದ್ರ ಮೇಲೂ ಕೂಡ ಪಾಠವನ್ನ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ಆ ದೇವ್ರ ಶಕ್ತಿ ಕೊಡ್ಲಿ. ಯಾಕೆಂದ್ರೆ ಬಿಸಿ ಟೋನ್ ಅಲ್ಲಿ ನಮ್ಗೆ HSTR GPSTR ಈ ಕಡೆ ಫೋಕಸ್ ಮಾಡ್ತಾ ಇರೋದ್ರಿಂದ ಬೇರೆ ಯಾವುದೇ ಏರಿಯಾಗಳನ್ನ ನಾವು ಮುಟ್ಟಕ್ ಆಗ್ತಾ ಇಲ್ಲ. ಬಟ್ ಇದು ನಮ್ಮ ಕೈಗೆ ಎಟ್ಕುವಂತಹ ಏರಿಯಾ. ಹಾಗಾಗಿ ನಾನು ಒಂದು ಮಾಡ್ಬೇಕು ಅನ್ನೋ ಒಂದು ಮನಸ್ಥಿತಿಯನ್ನ ಹೊಂದಿದೀವಿ ನಮ್ಮ ಟೀಮ್ನವರು. ಆಬ್ವಿಯಸ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ನಿಮಗೆ ಸಹಾಯವನ್ನ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ರೆಗ್ಯುಲರ್ ಆಗಿ ಚಾನೆಲ್ನ ನೀವು ಅಪ್ಡೇಟ್ ನೋಡ್ತಾ ಇರಿ. ಏನ್ ಮಾಡಿದ್ದಾರೆ ಏನಿಲ್ಲ ಅನ್ನೋದನ್ನ ವೀಕ್ಷಣೆ ಮಾಡ್ತಾ ಇರ್ಬೇಕಾಗತ್ತೆ. ಎಸ್, ನೆಕ್ಸ್ಟ್ ಬರೋದಾದ್ರೆ ನಮ್ಮ ಸಾಮಾನ್ಯ ಕನ್ನಡ, ಜನರಲ್ ಕನ್ನಡ. ಇದು ಕೂಡ 25 ಅಂಕಕ್ಕೆ ಇರುತ್ತೆ. ಏನ್ ಕೇಳ್ಬೋದು
ಸಂಧಿಗಳು, ಸಮಾಸಗಳು, ವರ್ಣಮಾಲೆಗಳು, ಆಮೇಲೆ ನೆಕ್ಸ್ಟ್ ಬರುವಂತಹ ವಿಭಕ್ತಿ ಪ್ರತ್ಯಯಗಳಾಗಿರಬಹುದು, ವಿರುದ್ಧಾರ್ಥಕ ಪದಗಳು, ಸಮನಾರ್ಥಕ ಪದಗಳು, ಪರ್ಯಾಯ ಪದಗಳು. ಒಂದಲ್ಲ, ಇಲ್ಲಿ 108 ಆಪ್ಷನ್ಸ್ ಇದೆ. ಫಸ್ಟ್ ನೀವು ವರ್ಣಮಾಲೆಯಿಂದ ಓದ್ಕೋಬೇಕಾಗತ್ತೆ. ಸೊ ವರ್ಣಮಾಲೆ ಅಂತ ಅಂದಾಗ ನಿಮಗೆ ಗೊತ್ತಿದೆ, ಅದರಲ್ಲಿ ಬರುವಂತ ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು, ಆಮೇಲೆ ನೆಕ್ಸ್ಟ್ ಬರುವಂತದ್ದು ಗುಣಿತಾಕ್ಷರಗಳು ಅಂತ ಕರಿತಾ ಇದ್ದೀವಿ. ಗುಣಿತಾಕ್ಷರಗಳಲ್ಲಿ ಅದಾದ್ಮೇಲೆ ಸಂಯುಕ್ತಾಕ್ಷರಗಳು, ವಿಜಾತಿ ಅಕ್ಷರಗಳಾಗಿರಬಹುದು, ಸಂಧಿಗಳು ಅಂತ ಒಂದು ಫುಲ್ ಇದು ಬರುತ್ತೆ. ಅದರಲ್ಲಿ ಕನ್ನಡ ಸಂಧಿಗಳು, ಸಂಸ್ಕೃತ ಸಂಧಿಗಳು, ಅದಾದ್ಮೇಲೆ ಸಮಾಸಗಳು ತುಂಬಾ ಇಂಪಾರ್ಟೆಂಟು. ಕೆಲವೊಬ್ರು ಅದ್ರ ಕಡೆ ಗಮನನೇ ಕೊಡೋದಿಲ್ಲ, ಬಟ್ ಸಮಾಸಗಳನ್ನ ಕಂಪಲ್ಸರಿ ನೀವು ಓದ್ಲೇಬೇಕು. ಅದಾದ್ಮೇಲೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರುವಂತ ವಿಷಯ ಅಂತಂದ್ರೆ ಕೆಲವೊಬ್ರಿಗೆ, ಎಲ್ರಿಗೂ ಅಂತ ಹೇಳ್ತಾ ಇಲ್ಲ, ಸಾಮಾನ್ಯವಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಫೇಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಇದೇನ್ ದೊಡ್ಡ ಮ್ಯಾಟ್ರ್ ಅಲ್ಲ. ಬಟ್ ಬಹಳಷ್ಟು ವರ್ಷ ಅದನ್ನ ಹಿಂದಕ್ಕಿಕ್ಕಿ ಇವಾಗ ಸ್ಟಡಿ ಮಾಡ್ಬೇಕು ಅನ್ನೋರಿಗೆ ಸ್ವಲ್ಪ ಕ್ಲಿಷ್ಟಕರ ಅಂತ ಅನ್ಸುತ್ತೆ ಅಂತ ಅನ್ಕೊಂಡಿದೀನಿ. ಬಟ್ ನಾಟ್ ಟು ವರಿ, ಬಿ ವಿತ್ ಯು 100%. ನಾವ್ ಇದಕ್ಕೆ ಕನ್ನಡ ವಿಷಯಕ್ಕಂತೂ ನಾವು ಕೊಡ್ತೀನಿ, ನಾನೇ ಪಾಠ ಮಾಡ್ತೀನಿ, ಡೋಂಟ್ ವರಿ. ವಿಭಕ್ತಿ ಪ್ರತ್ಯಯಗಳು, ಆಮೇಲೆ ಸಮನಾರ್ಥಕ ಪದಗಳು ನೆನ್ಪಿಟ್ಕೊಳ್ಳಿ. ಆಮೇಲೆ ಅಲಂಕಾರಗಳು ತುಂಬಾ ಇಂಪಾರ್ಟೆಂಟು, ಯಾವ ಅಲಂಕಾರ ಅಂತಾನು ಕೂಡ ಕೇಳಬಹುದು. ಆಮೇಲೆ ಇಲ್ಲಿ ಬರುವಂತ ಕೆಲವೊಂದು ಸಾಹಿತ್ಯಿಕ ಅಂಶಗಳು ಅಂತಂದ್ರೆ ಪ್ರಮುಖ ಕನ್ನಡ ಲೇಖಕರು ಬರೆದಂತಹ ಕೃತಿಗಳನ್ನ ಕೇಳಬಹುದು. ಕುವೆಂಪು ಆಗಿರ್ಬೋದು, ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಾಗಿರಬಹುದು, ಮಹಾದೇವಯ್ಯನವರಾಗಿರಬಹುದು, ಹಾಗೆ ಲಿಂಗಣ್ಣ. ಸೊ ಈ ತರ ಸಾಹಿತಿಗಳು, ತುಂಬಾ ಪ್ರಮುಖ ಸಾಹಿತಿಗಳೇನಿದ್ದಾರೆ ಅವರು ರಚಿಸಿದಂತಹ ಕೃತಿಗಳ ಬಗ್ಗೆ ಕೇಳಬಹುದು. ಅದಾದ್ಮೇಲೆ ಗಣಗಳ ಬಗ್ಗೆ, ಸೊ ಗಣಗಳು ಅಂದ್ರೆ ಮಾತ್ರ ಗಣ ಆಗಿರಬಹುದು, ಈ ತರ. ಅರ್ಥ ಆಯ್ತಾ? ಸೊ ವಿರುದ್ಧಾರ್ಥಕ ಪದ, ಸಮನಾರ್ಥಕ ಪದ, ಪರ್ಯಾಯ ಪದಗಳು, ತತ್ಸಮ ತದ್ಭವ ಪದಗಳು, ಸಾಕಷ್ಟು ವಿಷಯಗಳು ನಿಮ್ಗೆ ಕನ್ನಡದಲ್ಲಿ ಕೇಳ್ತಾರೆ. ಸೊ ಇದನ್ನ 25 ಅಂಕದ ಪ್ರಶ್ನೆಯಾಗಿ ಕೇಳ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಕೂಡ ಚಾನ್ಸಸ್ ಇದೆ. ಏನು ಅಂತಂದ್ರೆ, ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟು ಪ್ಯಾರಾಗ್ರಾಫ್ ಅನ್ನ ಓದ್ಕೊಂಡು ಅದ್ರ ಕೆಳಗೆ ಕೊಟ್ಟಿರೋಂತ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತಾನು ಕೂಡ ಕೇಳ್ಬೋದು. ಹೆಂಗೆ KPSC ಎಕ್ಸಾಮ್ಸ್ ಅಲ್ಲೆಲ್ಲ ಕೇಳ್ತಾರೋ, ಇವರು ಕೂಡ KEA ಎಕ್ಸಾಮ್ಸ್ ನಡೆಸೋದ್ರ ಕಾರಣ ಈ ತರ ಕ್ವಶನ್ಸ್ ಅನ್ನು ಕೂಡ ಕೇಳ್ತಾರೆ. ಒಂದು ಪ್ಯಾರಾಗ್ರಾಫ್ ಕೊಡ್ತಾರೆ, ಪ್ಯಾರಾಗ್ರಾಫ್ ಮೇಲ್ಗಡೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ತುಂಬಾ ಈಸಿ ಆಗಿರುತ್ತೆ, ಅದನ್ನ ಬೇಗ ಅಟೆಂಡ್ ಮಾಡ್ಬಿಡ್ಬೋದು. ಕನ್ನಡದಲ್ಲಿ ಔಟ್ ಆಫ್ ಔಟ್ ಅನ್ನ ತೆಕ್ಕೊಳ್ಬಹುದು. ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ, ಕನ್ನಡದಲ್ಲಿ ಆರಾಮ್ ನೀವು ಅಂಕಗಳನ್ನ ಗಳಿಸ್ಬೋದು. ಜೊತೆಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗ್ತಾ ಇದೆ, ನಿಮಗೋಸ್ಕರ ಮಾಡ್ತಾ ಇರ್ತಕ್ಕಂಥ ವಿಡಿಯೋ, ಸಾಧ್ಯವಾದಷ್ಟು ಮಟ್ಟಿಗೆ ಹೆಲ್ಪ್ ಮಾಡೋಣ ಅನ್ನೋದು ನಮ್ಮ ಉದ್ದೇಶ ಇದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಇದು ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮುಂದೆ ಬರುವಂತ ಎಲ್ಲಾ ವಿಡಿಯೋಸ್ಗಳನ್ನ ನೀವು ನೋಡಬಹುದು. ಬ್ಯೂಟಿಫುಲ್ ವಿಡಿಯೋಸ್ ಇರುತ್ತೆ, ಅರ್ಥಗರ್ಭಿತವಾದಂತಹ ವಿಡಿಯೋಗಳನ್ನ ಮಾಡುವಂತ ಪ್ರಯತ್ನ ನಮ್ದಾಗಿರುತ್ತೆ. ಓಕೆ, ನೆಕ್ಸ್ಟ್ ಬರುವಂತದ್ದು ಸಾಮಾನ್ಯ ಇಂಗ್ಲಿಷ್ ಅಥವಾ ಜನರಲ್ ಇಂಗ್ಲಿಷ್. ಸುಮಾರು ಜನಕ್ಕೆ ಕಷ್ಟ ಆಗ್ಬಿಡುತ್ತೆ. ಯಾಕೆಂದ್ರೆ ಕನ್ನಡ ಗ್ರಾಮರ್ ಅನ್ನ ನಾವು ಬೇಸಿಕ್ ಆಗಿ ಓದಿರ್ತೀವಿ, ಬಟ್ ಇಂಗ್ಲಿಷ್ ಗ್ರಾಮರ್ ಅಂದ ತಕ್ಷಣ ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಗೊತ್ತಿಲ್ಲ, ಬಟ್ ಏನು ಯೋಚನೆ ಮಾಡಕ್ ಹೋಗ್ಬೇಡಿ. ನಮ್ಮಲ್ಲಿ ಇಂಗ್ಲಿಷ್ ತುಂಬಾನೇ ಚೆನ್ನಾಗಿದೆ, ಒಳ್ಳೆ ಟೀಚರ್ ಇಂದ ನಿಮಗೆ ಪಾಠವನ್ನ ಮಾಡಿಸುವಂತ ಪ್ರಯತ್ನ ಮಾಡ್ತೀವಿ. ಜನರಲ್ ಇಂಗ್ಲಿಷ್ ಅಂತ ಅಂದಾಗ ಏನಿರುತ್ತೆ, ಇಲ್ಲಿ ಕೂಡ ಕನ್ನಡದ ರೀತಿ ವ್ಯಾಕರಣವನ್ನ ಕೇಳ್ತಾರೆ. ಆಮೇಲೆ ಇಲ್ಲಿ ಕೂಡ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು, ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಬಿಟ್ಟು ಅದ್ರ ಮೇಲೆ ಕ್ವಶನ್ಸ್ ಅನ್ನ ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಅದನ್ ಬಿಟ್ರೆ ಗ್ರಾಮರ್ ಏನ್ ಕೇಳ್ತಾರೆ, ಗ್ರಾಮರ್ ವೆರಿ ಸಿಂಪಲ್. ಟೆನ್ಸಸ್ ತುಂಬಾ ಇಂಪಾರ್ಟೆಂಟ್, ಟೆನ್ಸಸ್ ಓದ್ಕೋಬೇಕು. ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಎಲ್ಲರೂ ಕೂಡ, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚಸ್ ಅದಾವೆ, 8 ಪಾರ್ಟ್ಸ್ ಆಫ್ ಸ್ಪೀಚಸ್ ಇದಾವೆ. ಅವುಗಳನ್ನ ನೀವು ನೌನ್ಸ್, ವರ್ಬ್, adverb, pronoun, preposition, interjections, adjective, adverbs ಆಗಿರಬಹುದು. ಹೀಗೇನೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನೀಟಾಗಿ ಕಲ್ತಿದ್ದೆ ಆದಲ್ಲಿ ನಿಮಗೇನಿಲ್ಲ ಅಂತಂದ್ರು 4 ರಿಂದ 5 ಅಂಕಗಳನ್ನ ನೀವು ಗಳಿಸಬಹುದು. ಅದು ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ. ಅದಾದ್ಮೇಲೆ ಟೆನ್ಸಸ್ ಗಳ ಬಗ್ಗೆ ತುಂಬಾ ಜ್ಞಾನ ಬೇಕಾಗತ್ತೆ. ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. ಇದ್ರ ಮೇಲೆ ಸಿಂಪಲ್ ಆಗಿ ಕೂಡ ಕೇಳ್ತಾರೆ, ಕಾಂಪ್ಲಿಕೇಟೆಡ್ ಆಗಿ ಕೂಡ ಕೇಳ್ತಾರೆ. ಟೆನ್ಸಸ್ ಅಲ್ಲಿ ನಿಮಗೆ ಗೊತ್ತಿದೆ ಸಿಂಪಲ್, ಪಾಸ್ಟ್ ಅಂಡ್ ಫ್ಯೂಚರ್ ಟೆನ್ಸಸ್ ಗಳು. ಆ ಸಿಂಪಲ್ ಟೆನ್ಸ್ ಅಲ್ಲಿ ಇರುವಂತ
ಸಾರಿ ಸಿಂಪಲ್ ಟೆನ್ಸ್ ಅಂತೀನಿ ನೋಡಿ, ಪ್ರೆಸೆಂಟ್ ಟೆನ್ಸ್. ಸೊ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರುವಂತಹ ಆ 4 ಟೆನ್ಸಸ್ಗಳ ಬಗ್ಗೆ, ಪಾಸ್ಟ್ ಟೆನ್ಸ್ ಅಲ್ಲಿ ಬರುವಂತಹ ಟೆನ್ಸಸ್ಗಳ ಬಗ್ಗೆ, ಹಾಗೆ ಫ್ಯೂಚರ್ ಒಂದು ಟೆನ್ಸ್ ಅಲ್ಲಿ ಬರುವಂತಹ ಟೆನ್ಸಸ್ಗಳ ಬಗ್ಗೆ ನಿಮಗೆ ನಾಲೆಜ್ ಇದ್ರೆ ಸಾಕು. ನಾನು ಸಾಧ್ಯವಾದ್ರೆ ಅದನ್ನ ಟೀಚ್ ಮಾಡ್ತೀನಿ. ತುಂಬಾ ಸಿಂಪಲ್ ಆಗಿ ನಿಮಗೆ ಹೇಳ್ಕೊಡೋ ಪ್ರಯತ್ನವನ್ನ ಮಾಡ್ತೇವೆ. ಬಟ್ ನಿಮ್ ಸಪೋರ್ಟ್ ನಮಗೆ ಯಾವಾಗ್ಲೂ ಕೂಡ ಇರಬೇಕು. ಪ್ರತಿಯೊಬ್ರು ಕೂಡ ಈ ವಿಡಿಯೋಗೆ ಕಮೆಂಟ್ ಅನ್ನ ಹಾಕ್ಬೇಕು. ವಿಡಿಯೋಸ್ ಬೇಕು ಮೇಡಮ್, ಮಾಡಿ ಮೇಡಮ್ ಅನ್ನೋದಾದ್ರೆ ಪ್ರತಿಯೊಬ್ರು ಕೂಡ ವಿಡಿಯೋವನ್ನ ಎಂಡ್ ತನಕ ನೋಡಿರ್ಬೇಕು. ಜೊತೆಗೆ ನೀವೆಲ್ಲರೂ ಕೂಡ ಕಮೆಂಟ್ ಅನ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಸ್ಪೀಚಸ್ ಅಲ್ಲಿ ಮುಗ್ದೋಗಲ್ಲ, ಯಾಕಂದ್ರೆ ಬಹಳಷ್ಟಿದೆ ಇಂಗ್ಲಿಷ್ ನಲ್ಲಿ. ನಿಮಗೆ ಅರ್ಥ ಆಗ್ತಿರ್ಬೋದು ಅಂತ ಅನ್ಕೊಂಡಿದೀನಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್ ಆದ್ಮೇಲೆ ನಿಮಗೆ ಬರುವಂತದ್ದು ಆಕ್ಟಿವ್ ಅಂಡ್ ಪ್ಯಾಸಿವ್ ವಾಯ್ಸ್ ಆಗಿರಬಹುದು, ಇಂಡೈರೆಕ್ಟ್ ಸ್ಪೀಚಸ್ ಆಗಿರಬಹುದು. ನಿಮ್ಗೇನ್ ರೈಟಿಂಗ್ ಪಾರ್ಟ್ ಏನಿರಲ್ಲ, ಜಸ್ಟ್ ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಆಗಿರೋದ್ರಿಂದ ನೀವು ಬೇಸಿಕ್ ಇಂಗ್ಲಿಷ್ ಗ್ರಾಮರ್ ಅನ್ನ ಓದ್ಕೊಂಡ್ರೆ ಸಾಕಾಗುತ್ತೆ. ಇದಿಷ್ಟು. ಇನ್ನು ಸಾಕಷ್ಟು ವಿಷಯಗಳದವು, ನಾನು ತಿಳಿಸ್ತೀನಿ ನಿಮಗೆ. ನೆಕ್ಸ್ಟ್ ಬರುವಂತದ್ದು ಪ್ರಶ್ನೆ ಪತ್ರಿಕೆ 2. ಹಾಗಾದ್ರೆ ಇಲ್ಲಿ ತನಕ ನಾವು ತಿಳ್ಕೊಂಡಿದ್ದೇನಪ್ಪಾ ಅಂತಂದ್ರೆ ಕೇವಲ 100 ಅಂಕಗಳಿಗೆ ಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನ. ಇನ್ನ ಪ್ರಶ್ನೆ ಪತ್ರಿಕೆ 2ರಲ್ಲಿ ಏನೆಲ್ಲ ಇರುತ್ತೆ ಅನ್ನೋದನ್ನ ನಾವೀಗ ತಿಳಿದುಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಹೋಪ್ ಸೋ ನೀವೆಲ್ಲರೂ ರೆಡಿ ಇದ್ದೀರಾ ಅಂತ ಅನ್ಕೊಂಡಿದೀನಿ. ರೆಡಿ ಇದ್ದೀರಾ ಹಾಗಾದ್ರೆ? ಎಸ್. ಹಾಗಾದ್ರೆ ನಾನೀಗ ಮಾಡ್ತೀನಿ, ಅದ್ರ ಬಗ್ಗೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಕೂಡ ಕಂಟಿನ್ಯೂ ಆಗಿ ವಿಡಿಯೋ ನೋಡ್ತಾ ಇರಬೇಕು. ಯಾರಾದ್ರೂ ಮಿಡಲ್ ಅಲ್ಲಿ ಸ್ಟಾಪ್ ಮಾಡಿ ಹೋಗಿದ್ರೆ ಐ ಡೋಂಟ್ ನೋ, ಅದು ಇಟ್ಸ್ ಅಪ್ ಟು ದೆಮ್. ಬಟ್ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಇದು. ಪ್ರಶ್ನೆ ಪತ್ರಿಕೆ 2ಕ್ಕೂ ಕೂಡ ಅವಧಿ 2 ಗಂಟೆ ಇರುತ್ತೆ. ಎಲ್ಲ ಟಿಕ್ ಹಾಕದೇ ಇರುತ್ತೆ. OMR ಶೀಟ್ ಕೊಟ್ಟಿರ್ತಾರೆ, ಅದ್ರಲ್ಲಿ ರೌಂಡ್ ಅಪ್ ಮಾಡೋದೇ ಇರುತ್ತೆ. ಸೊ MCQs ಆಗಿರೋದ್ರಿಂದ ಬಹಳಷ್ಟು ಬೇಗ ಮುಗಿಸ್ಬಿಡ್ಬೋದು. ಫಸ್ಟ್ ಟಾಪಿಕ್, ಫಸ್ಟ್ ಸಬ್ಜೆಕ್ಟ್ ಬಂದಿರೋದು ಅರ್ಥಮೆಟಿಕ್. ಅರ್ಥಮೆಟಿಕ್ ಅಂದ್ರೆ ನೀವು ಗ್ರಾಮ ಲೆಕ್ಕಾಧಿಕಾರಿ ಆಗಿರೋದ್ರಿಂದ ನೀವು ಅಂಕಗಣಿತದ ಬಗ್ಗೆ ಜ್ಞಾನ ಬೇಕು. ಅದು ನಿಮಗೆ 25 ಅಂಕಕ್ಕೆ ಕೊಡ್ತಾರೆ. ಸೊ ಏನ್ ಕೇಳ್ತಾರೆ ಇಲ್ಲಿ? ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆ ಕೇಳ್ಬೋದು, ಸಂಖ್ಯಾಶಾಸ್ತ್ರದ ಬಗ್ಗೆ ಕೇಳ್ತಾರೆ. ಆಮೇಲೆ ಈ ಸಂಖ್ಯಾಶಾಸ್ತ್ರದಲ್ಲಿ ಬರುವಂತಹ ಅಂಕಿ ಅಂಶಗಳ ಒಂದು ಗುಣಾಕಾರ ಆಗಿರ್ಬೋದು, ಭಾಗಾಕಾರ ಆಗಿರ್ಬೋದು, ಮತ್ತೆ ಕೂಡ್ಸೋದಾಗಿರ್ಬಹುದು, ಕಳೆಯೋದಾಗಿರ್ಬಹುದು. ಸೊ ಇದನ್ನ ನೀವು ಸಂಪೂರ್ಣವಾಗಿ ಅಂಕಗಣಿತದಲ್ಲಿ ನೀವೇನೇನು ಓದ್ತಿರೋ, ಈಗ ಅಂಕೆ ಸಂಖ್ಯೆಗಳನ್ನ ಬಿಟ್ಟಿರ್ತಾರೆ, ಅದನ್ನ ಫಿಲ್ ಮಾಡೋದಾಗಿರ್ಬಹುದು. ಸಂಪೂರ್ಣವಾಗಿ ಅಂಕಗಣಿತದಲ್ಲಿ ಬರುವಂತಹ ಸಾಕಷ್ಟು ವಿಷಯಗಳನ್ನ ನೀವಿಲ್ಲಿ ಓದ್ಕೋಬೇಕಾಗತ್ತೆ. ಎಸ್, ಅಫ್ಕೋರ್ಸ್ ಇದಕ್ಕೆ ಸಂಬಂಧಪಟ್ಟಂತೂ ಕೂಡ ನಾವು ಕ್ಲಾಸಸ್ ಅನ್ನ ಮಾಡೋ ಪ್ರಯತ್ನ ಮಾಡ್ತೀವಿ. ಯಾಕಂದ್ರೆ ಎಲ್ಲವನ್ನ ಮಾಡ್ತೀವಿ ಅಂತ ಹೇಳಕ್ಕಾಗಲ್ಲ. ಫಸ್ಟ್ ಪೇಪರ್ ಅನ್ನ ಕವರ್ ಮಾಡೋದ್ರಾಗೆ ಸುಮಾರು ಸಮಯ ಆಗತ್ತೆ. ಸೊ ಆಸ್ ಪಾಸಿಬಲ್ ಆಸ್ ನಾವು ಅರ್ಥಮೆಟಿಕ್ ಸಂಬಂಧಪಟ್ಟಂಗೂ ಕೂಡ ಮಾಡ್ತೇವೆ. ಅರ್ಥ ಆಯ್ತಾ? ಸೊ ಕೇವಲ ಇಲ್ಲಿ ಅರ್ಥಮೆಟಿಕ್ ಅಷ್ಟೇ. ಅರ್ಥಮೆಟಿಕ್ ಅಂತಂದ್ರೆ ನಿಮ್ಗೆ ಅರ್ಥ ಆಯ್ತಲ್ವಾ? ಅಂಕಗಣಿತ, ಅಂಕಿ ಸಂಖ್ಯೆಗಳ ಬಗ್ಗೆ ನಾವಿಲ್ಲಿ ಅಧ್ಯಯನವನ್ನ ಮಾಡ್ಬೇಕು. ಅಂಕಿ ಸಂಖ್ಯೆಗಳು ಅಂತಂದ್ರೆ ಏನು ಮೇಡಮ್, ನಮ್ಗೇನು ಗೊತ್ತೇ ಇಲ್ಲ ಅದ್ರ ಬಗ್ಗೆ ಅಂತ ಅಂದ್ರೆ, ಎಲ್ರು ಕೂಡ PU ನಲ್ಲಿ PCMBನೇ ತಗೊಂಡಿರಲ್ಲ ಅಲ್ವಾ? ಕೆಲವೊಬ್ರು ಆರ್ಟ್ಸ್ ಸ್ಟೂಡೆಂಟ್ಸ್ ಕೂಡ ಇರ್ತೀರಾ. ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗಬಹುದು. ನೀವು ಬೇಸಿಕ್ ಆಗಿ ಸಿಗೋಂತಹ ಗಣಿತ ಬುಕ್ಕವನ್ನ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ ಸಾಕು. 6th ಇಂದ 10th ವರೆಗೂ ಗಣಿತ ಪುಸ್ತಕಗಳು ಏನ್ ಬರುತ್ತೆ, ಸೊ ಅದ್ರಲ್ಲಿ ಬರುವಂತಹ ಸಂಖ್ಯೆಗಳ ಪ್ರಾಬ್ಲಮ್ಸ್ ಆಗಿರಬಹುದು, ಆಮೇಲೆ ಅದ್ರಲ್ಲಿ ಬರುವಂತಹ ಒಂದು ರೂಲ್ಸ್ ಗಳಾಗಿರಬಹುದು, ಅವೆಲ್ಲವನ್ನ ನೀವು ತಿಳ್ಕೊಂಡ್ರೆ ಸಾಕಾಗತ್ತೆ. ಇನ್ನು ಅಂಕಿ ಅಂಶಗಳನ್ನ ಅವಾಗ್ಲೇ ಹೇಳಿದ್ರೆ ಸ್ಟಾಟಿಸ್ಟಿಕ್ಸ್ ಅಂತ ಹೇಳ್ಬಿಟ್ಟು ಸಂಖ್ಯಾಶಾಸ್ತ್ರ ಅಂದ್ರೆ ಇದೊಂಥರ ಸ್ವಲ್ಪ ಟ್ರಿಕ್ಕಿ ಇರುತ್ತೆ. ನೀವು ಓಪನ್ ಮಾಡಿ ನೋಡಬಹುದು, ಬುಕ್ ಅಲ್ಲಿ ಸಂಖ್ಯಾಶಾಸ್ತ್ರ ಅಂತ ಹೇಳಿ ನಿಮಗೆ ಸಪ್ರೇಟ್ ಆಗಿ ಏನ್ ಮಾಡಿರ್ತಾರೆ, ಒಂದು ಅಧ್ಯಯನ ಇದೆ. ನಮ್ಮಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋಸ್ ಇದೆ. ಸಾಧ್ಯವಾದಷ್ಟು ಮಟ್ಟಿಗೆ ಮಾಡಿ ಹಾಕೋ ಪ್ರಯತ್ನ ಮಾಡ್ತೇವೆ. ಆ ಸಂಖ್ಯಾಶಾಸ್ತ್ರದ ಬಗ್ಗೆನೂ ಕೂಡ 25 ಅಂಕಗಳಿಗೆ ನಿಮಗೆ ಕೇಳ್ತಾರೆ. ಸಂಖ್ಯಾಶಾಸ್ತ್ರ ಅಂದ್ರೆ ಏನು, ಸಂಖ್ಯಾಶಾಸ್ತ್ರದ ಬಳಕೆ ಹೇಗ್ ಮಾಡ್ಬೇಕು, ಅದ್ರ ಮೇಲಿನ ಪ್ರಾಬ್ಲಮ್ಸ್ ಎಲ್ಲ ಹೇಗಿರುತ್ತೆ ಅನ್ನೋದು. ಸ್ವಲ್ಪ ಈ ವಿಷಯಕ್ಕೆ ನಿಮಗೆ ಸಮಯ ಜಾಸ್ತಿ ಬೇಕಾಗುತ್ತೆ. ಆಮೇಲೆ ಸಂಖ್ಯೆಗಳನ್ನ ಬಿಟ್ಟಿ ಏನ್ ಮಾಡಿರ್ತಾರೆ, ಬಿಟ್ಟು ಹೋದ ಸಂಖ್ಯೆಗಳನ್ನ ಫಿಲ್ ಮಾಡೋದಾಗಿರ್ಬಹುದು. ಈ ತರ ಒಟ್ಟಾರೆ ನೀವು ಲೆಕ್ಕಾಚಾರದ ಉದ್ಯೋಗಕ್ಕೆ ಹೋಗೋ ಕಾರಣ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಉದ್ಯೋಗ ಆಗಿರೋದ್ರಿಂದ ನೀವು ಇಲ್ಲಿ ಸ್ಟಾಟಿಸ್ಟಿಕ್ಸ್ ಬಗ್ಗೆ, ಅಂಕಗಣಿತದ ಬಗ್ಗೆ ಕಂಪಲ್ಸರಿ ಓದ್ಲೇಬೇಕು. ಇನ್ನ ತಾರ್ಕಿಕ ವಿಷಯಗಳು, ಲಾಜಿಕಲ್ ರೀಸನಿಂಗ್, ಇದು ನಮ್ಮ ಮೆಂಟಲ್ ಎಬಿಲಿಟಿ, ಅರ್ಥಾತ್ ಇಟ್ ಈಸ್ ಈಕ್ವಲ್ ಟು ಮೆಂಟಲ್ ಎಬಿಲಿಟಿ ಅಂತ ಹೇಳ್ತೀವಿ. ಸೊ ಮೆಂಟಲ್ ಎಬಿಲಿಟಿಗೂ ಕೂಡ 25 ಅಂಕಗಳಿರುತ್ತೆ. ತಾರ್ಕಿಕ ವಿಷಯಗಳು ಅಂತಂದ್ರೆ
ಈಗ ದಿಕ್ಕುಗಳಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಸ್ ಆಗಿರಬಹುದು, ಅಥವಾ ಅಂಕಿ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರೋಂತಹ ಸಮಸ್ಯೆಗಳಾಗಿರಬಹುದು, ಅಥವಾ ನೀವು ಈಗ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತ ಹೇಳ್ತೀವಿ ಅದಾಗಿರಬಹುದು, ಈಗ ಬ್ಲಡ್ ರಿಲೇಶನ್ಶಿಪ್ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರಬಹುದು. ಇದಕ್ಕೆ ನಾವು ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ ಕರಿತಾ ಇದೀವಿ. ಇದಕ್ಕೂ ಕೂಡ 25 ಅಂಕಗಳಿದೆ. ಎಷ್ಟು ಅಂಕಗಳಿದೆ? 25 ಅಂಕಗಳು. ದೆನ್ ಬರುವಂತದ್ದೇ ನಿಮ್ಮ ಮೇನ್ ಸಬ್ಜೆಕ್ಟ್ ರೆವಿನ್ಯೂ ಲಾ, ಕಂದಾಯ ನಿಯಮಗಳು. ಕಂದಾಯದ ನಿಯಮಗಳು ಅಂತಂದ್ರೆ ಕಂದಾಯ ವ್ಯವಸ್ಥೆ ಯಾವಾಗ ಜಾರಿಗೆ ಬಂತು? ಕಂದಾಯ ನಿಯಮಗಳು ಇವಾಗಿಂದ ಕಂದಾಯ ಇಲ್ಲ. ಸೊ ಸಾಕಷ್ಟು ಅನಾದಿ ಕಾಲದಿಂದಲೂ ಕೂಡ ಕಂದಾಯ ವ್ಯವಸ್ಥೆ ನಮ್ಮಲ್ಲಿದೆ. ಭೂ ಕಂದಾಯ, ಆಮೇಲೆ ಮನೆ ಕಂದಾಯವನ್ನ ಹೇಗೆ ವಸೂಲಿ ಮಾಡ್ತಾರೆ, ಸೊ ಹೊಲದ ಮೇಲೆ ಕಂದಾಯ ಆಗಿರಬಹುದು, ಆಮೇಲೆ ಬೋರ್ವೆಲ್ ನ ಕಂದಾಯಗಳಾಗಿರಬಹುದು. ಸೊ ಹೀಗೆ ನಮ್ಮಲ್ಲಿದ್ದಂತಹ ಪ್ರಾಚೀನ ಕಂದಾಯ ವ್ಯವಸ್ಥೆಯಿಂದಲೂ ಕೂಡ ಈಗ ಪ್ರಸ್ತುತೀಕರಣದಲ್ಲಿ ಇರ್ತಕ್ಕಂಥ ಕಂದಾಯ ವ್ಯವಸ್ಥೆ ನಿಯಮಗಳ ಬಗ್ಗೆನೂ ಕೂಡ ನೀವು ಸಂಪೂರ್ಣವಾಗಿ ಓದ್ಬೇಕಾಗತ್ತೆ. ನಾನು ಹೇಳಿದ ಅರ್ಥ ಆಗ್ತಿದೆಲ್ಲ? ಸೊ ಕಂದಾಯ ವ್ಯವಸ್ಥೆ ಜಾರಿಗೆ ತಂದವರು ಯಾರು, ಇದನ್ನ ಹೇಗೆ ನಾವು ಬಳಕೆ ಮಾಡ್ತಾ ಇದೀವಿ, ಇದರಲ್ಲಿ ಕಾಲಕಾಲಕ್ಕಾದಂತಹ ಸಮಿತಿಗಳು, ಬದಲಾವಣೆಗಳು, ಇದನ್ನ ನೋಡ್ಕೊಳ್ತಕ್ಕಂಥ ಸಂಪೂರ್ಣವಾದಂತಹ ಜವಾಬ್ದಾರಿ ಆಗಿರ್ಬೋದು, ಇದನ್ನ ಹೇಗೆ ನಾವು ವಸೂಲಿ ಮಾಡ್ತಾ ಇದೀವಿ, ಹೇಗೆಲ್ಲ ಕಂದಾಯ ನಿಯಮಗಳನ್ನ ನಾವು ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ಬೇಕು, ಸಂಪೂರ್ಣವಾಗಿ ರೆವಿನ್ಯೂ ಲಾವನ್ನ ನೀವು ಓದ್ಕೋಬೇಕು. ಇದು ನಿಮ್ಮ ಸ್ವಂತ ವಿಷಯ, ಗೊತ್ತಲ್ವಾ? ಯಾಕಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟಂತಹ ಹುದ್ದೆಯನ್ನ ಪಡ್ಕೊಳ್ತಾ ಇದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವೇನ್ ಮಾಡ್ಬೇಕು, ಈ ರೆವಿನ್ಯೂ ಲಾಗೆ ಸಂಬಂಧಪಟ್ಟಂತೆ ಕಂಪಲ್ಸರಿ ಓದ್ಕೊಳ್ಳೇಬೇಕು. ಇದು ಕೂಡ ನಿಮ್ಗೆ 25 ಅಂಕಗಳು. ನೋಡಿ, 25 ಅಂಕಗಳ ಪ್ರಶ್ನೆ ಪತ್ರಿಕೆ ನಿಮಗೆ ಬರುತ್ತೆ. ಒಟ್ಟಾರೆಯಾಗಿ ಇದು 100 ಅಂಕ, ಇದು 100 ಅಂಕ, ಟೋಟಲ್ 200 ಅಂಕಕ್ಕೆ ಎಷ್ಟು ತೆಗಿಬೇಕ್ರಿ ಮೇಡಮ್ ಅಂತ ಕೇಳ್ಬೇಡಿ. ಯಾಕಂದ್ರೆ ಇದು ಫಸ್ಟ್ ಟೈಮ್ ಎಕ್ಸಾಮ್ಸ್ ಆಗಿರೋದ್ರಿಂದ ಜಿಲ್ಲೆಯ ಹಂತಕ್ಕೆ ನಡೆಸ್ತಾರೆ ಇದು ಎಕ್ಸಾಮ್ಸ್ ಅನ್ನ. ನೋಡಿ, ಇಲ್ಲಿ ಹೇಳಿದ್ದಾರೆ, ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಆಯ್ಕೆ ಪ್ರಾಧಿಕಾರದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ, ಈಗ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಜಿಲ್ಲೆಗಳೇನಿದಾವೆ ಆ ಜಿಲ್ಲಾ ಮಟ್ಟದಲ್ಲಿ ಈ ಪರೀಕ್ಷೆಯನ್ನ ನಡೆಸ್ತಾ ಹೋಗ್ತಾರೆ. ಸೊ ಹಾಗಾಗಿ ನೀವು ಕೂಡ ಎಕ್ಸಾಮ್ಸ್ ಅಲ್ಲಿ ಪಾಲ್ಗೊಳ್ಳಿ. ಯಾರಿಗೆಲ್ಲ 35 ಇಯರ್ಸ್ ಒಳಗಡೆ ಇದ್ದೀರಾ, ಸೊ ಅವ್ರಿಗೆಲ್ರಿಗೂ ಕೂಡ ಅವಕಾಶ ಇದೆ. ಸ್ವಲ್ಪ ನಿಮಗೆ ಸೆಕೆಂಡ್ ಪೇಪರ್ ಅಂತ ಬಂದಾಗ ಬಹಳಷ್ಟು ಕ್ಲಿಷ್ಟ ಅಂತ ಅನಿಸ್ಬಹುದು. ಆದ್ರೂ ಕೂಡ ತುಂಬಾ ಡೆಪ್ತ್ ಅಲ್ಲಿ ಅಲ್ಲದೆ ಇದ್ರೂ ಕೂಡ ನೀವು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸ್ಟಡೀಸ್ ಅನ್ನ ಮಾಡ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಇವತ್ತಿನ ವಿಷಯ ಬಂದು ನಾವು ಗ್ರಾಮ ಲೆಕ್ಕಾಧಿಕಾರಿಗೆ ಸಂಬಂಧಪಟ್ಟಂತ ಸಂಪೂರ್ಣ ಸಿಲೆಬಸ್ ಅನ್ನ ನಾನು ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು. ಮುಂದಿನ ವಿಡಿಯೋ ಬೇಕು ಅನ್ನೋದಾದ್ರೆ ಕಮೆಂಟ್ ಅಲ್ಲಿ ನೀವು ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಯಾರಿಗಾದ್ರೂ ನಮ್ಮ ಟೆಲಿಗ್ರಾಮ್ ಅನ್ನ ಜಾಯ್ನ್ ಆಗ್ಬೇಕು ಅನ್ನೋದಾದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಅನ್ನ ಕೂಡ ಹಾಕಿರ್ತೀವಿ. ಮಿಸ್ ಮಾಡ್ಲಾರ್ದಂಗೆ ಟೆಲಿಗ್ರಾಮ್ ಜಾಯ್ನ್ ಆಗ್ರಿ. ಈ ತರ ಬ್ಯೂಟಿಫುಲ್ ವಿಡಿಯೋಸ್ ಗಳನ್ನ ನೀವು ಪಡೆದುಕೊಳ್ಬಹುದು. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.